ಹಲೋ ಎವ್ರಿವನ್, ನಾನು ಹೊರತವರು. ದುರಂಧರ್ ಮತ್ತು ಟಾಕ್ಸಿಕ್ ಇವೆರಡೂ ಮೂವಿಗಳು ಕೂಡ ಯಾವ ಮಟ್ಟಿಗೆ ಇವತ್ತು ಹೈಪನ್ನು ಕ್ರಿಯೇಟ್ ಮಾಡಿದ್ದಾವೆ ಅಂದರೆ, ಇವೆರಡೂ ಮೂವಿಗಳು ಕೂಡ ಒಂದೇ ಬಾರಿಗೆ ಬರ್ತಾ ಇದ್ದಾವೆ. ಎಲ್ಲರಿಗೂ ಕೂಡ ಗೊತ್ತಿತ್ತು ಯಶ್ ಅವರ ಟಾಕ್ಸಿಕ್ ಮೂವಿ ಮಾರ್ಚ್ 19ಕ್ಕೆ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಫಿಕ್ಸ್ ಆಗಿತ್ತು. ಮುಂಚೆನೇ ಅವರು ಡೇಟನ್ನು ಕೂಡ ಫಿಕ್ಸ್ ಮಾಡಿದರು. ಆದರೆ ದುರಂಧರ್ 2 ಕೂಡ ಅದೇ ದಿನ ಬರ್ತಾ ಇದೆ. ಅಂದರೆ ದುರಂಧರ್ 1 ಹಿಟ್ ಆಯ್ತಲ್ಲ, ಆ ಕ್ರೇಜಲ್ಲಿ ಈ ನಿರ್ಧಾರವನ್ನು ನಿರ್ಮಾಪಕರು ತಗೊಂಡಿದ್ದಾರೆ. ಏನಂದರೆ ವಿಚಾರ ಇಲ್ಲಿ ಟಾಕ್ಸಿಕ್ ಸಿನಿಮಾ ನಿಮಗೆ ಗೊತ್ತಿದೆ, ಮೊನ್ನೆ ಒಂದು ಟ್ರೈಲರ್ನ ಒಂದು ಟೀಸರನ್ನು ಬಿಡ್ತಾರೆ. ಬಿಟ್ಟಂಥ ಟೈಮಲ್ಲಿ ಅದು ಎಷ್ಟು ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ, ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿಯಾಗಿ ಮಾಡ್ತಾರೆ, ಈ ರೀತಿಯಾದಂಥ ಒಂದು ಟೀಸರನ್ನು ಬಿಡ್ತಾರೆ ಅಂದರೆ ಬರ್ತ್ಡೇ ಸ್ಪೆಷಲಿಗೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಪ್ರತಿ ಬಾರಿ ಕೂಡ ಒಂದು ಬರ್ತ್ಡೇಗೆ ಬರ್ತ್ಡೇಗೆ ಒಂದಲ್ಲ ಒಂದು ಏನಾದರೂ ಒಂದು ಸಿನಿಮಾ ವಿಚಾರವಾಗಿ ಒಂದು ಅಪ್ಡೇಟನ್ನು ಕೊಡ್ತಾ ಇರ್ತಿದ್ರು. ಅದೇ ರೀತಿಯೇ ಈ ಬಾರಿನೂ ಕೂಡ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಕೊಟ್ಟಂಥ ಒಂದು ಅಪ್ಡೇಟ್ ಇದೆಯಲ್ಲ, ಇದು ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಆ ಟೀಸರ್ನನ್ನು ನೋಡಿ ಎಷ್ಟು ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಆ ಮಟ್ಟಿಗೆ ಒಂದು ಟೀಸರನ್ನು ಮಾಡಿದೆ. ಸಖತ್ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ನೋಡಿದಂಥವ್ರು ಈ ಇನ್ಸ್ಟಾ ರೀಲ್ಸನ್ನು ನೋಡಿಬಿಟ್ರೆ, ಅದು ಎಲ್ಲಿ ನೋಡಿದರೂ ಕೂಡ ಇವಾಗಲೂ ಕೂಡ ಇನ್ಸ್ಟಾ ರೀಲ್ಸಲ್ಲಿ ಟಾಕ್ಸಿಕ್ ಸಿನಿಮಾದ ಆ ಒಂದು ಸೀನ್ ಬರುತ್ತಲ್ಲ, ಆ ಸೀನೇ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಇವತ್ತು ಟಾಕ್ಸಿಕ್ ಚಿತ್ರದ ಆ ಒಂದು ಟೀಸರ್ನ ಒಂದು ತುಣುಕು ಇದೆಯಲ್ಲ, ಅದು ಸಖತ್ತು ವೈರಲ್ ಆಗಿದೆ. ಇನ್ನೊಂದು ವಿಚಾರ ಏನಂದರೆ, ದುರಂಧರ್ ಸಿನಿಮಾ ನಿಮ್ಗೆ ಗೊತ್ತಿದೆ, ಮೊದಲನೇ ಭಾಗದಲ್ಲಿ ಸಾಕಷ್ಟು ರೀತಿಯಾಗಿ ಒಂದು ಫೇಮಸ್ ಆಗಿದೆ. ಒಂದು ಎಷ್ಟರನ್ನೇ ಮೊದಲಿಗೆ ಆ ಸಿನಿಮಾದಲ್ಲಿ ಅಷ್ಟೊಂದು ಹೋಪ್ ಯಾರೂ ಕೂಡ ಇಟ್ಕೊಂಡಿರಲ್ಲ. ಸ್ವತಃ ಸಿನಿಮಾ ತಂಡ ಹೇಳ್ಕೊಂಡಿದ್ದಂತೆ ಇಷ್ಟು ದೊಡ್ಡ ನಮಗೆ ಬೆಂಬಲ ಸಿಕ್ಕುತ್ತೆ ಅಂತ ಅಂದ್ಕೊಂಡು, ನಾವಂತೂ ಅಂದ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಸಿನಿಮಾ ತಂಡದವರೇ ಹೇಳ್ಕೊಳ್ತಾರೆ. ಆ ಮಟ್ಟಿಗೆ ದುರಂಧರ್ ಅವ್ರನ್ನು ಜನರು ಗೆಲ್ಲಿಸಿದ್ದಾರೆ. ಅದೇ ಕಾರಣಕ್ಕೆ ಈ ದುರಂಧರ್ ಸಿನಿಮಾ ತಂಡ, ಈ ನಿರ್ಮಾಪಕರು ಏನು ನಿರ್ಧಾರ ತಗೊಂಡಿದ್ದಾರೆ ಅಂದರೆ, ದುರಂಧರ್ 2ನ ಟಾಕ್ಸಿಕ್ ಸಿನಿಮಾದ ಎದುರಿಗೆ ತರ್ತೀವಿ ಅಂತ ಹೇಳ್ಕೊಂಡು ಒಂದು ತೀರ್ಮಾನವನ್ನು ತಗೊಂಡಿದೆ. ಈ ರೀತಿ ಎಲ್ಲ ಬಾರಿ ಕೂಡ ಆಗಲ್ಲ, ಕೆಲವೊಂದು ಬಾರಿ ಮಾತ್ರ ಆಗುತ್ತೆ. ಅಂದರೆ ಜಾಸ್ತಿ ಹೋಪ್ ಇದ್ದಂಥ ಟೈಮ್ನಲ್ಲಿ ನಾವು ಈ ಸಿನಿಮಾದಲ್ಲಿ ಗೆಲ್ತೀವಿ ಅನ್ನುವಂಥ ಒಂದು ಯಾವುದಾದ್ರು ಒಂದು ಹೋಪ್ ಜಾಸ್ತಿ ಇದ್ದಂಥ ಟೈಮಲ್ಲಿ ಈ ನಿರ್ಧಾರವನ್ನು ತಗೊಳ್ತಾರೆ. ಅದೇ ನಿರ್ಧಾರವನ್ನು ಇವತ್ತು ದುರಂಧರ್ 2 ತಗೊಂಡಿದೆ. ಯಾಕೆ ನಾನು ಟಾಕ್ಸಿಕ್ ತಗೊಂಡಿಲ್ಲ ಅಂತ ಹೇಳ್ತಿದ್ದೀನಿ ನೋಡ್ರಿ. ಟಾಕ್ಸಿಕ್ ಸಿನಿಮಾ ಮೊದಲೇ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗಿತ್ತು, ಇವತ್ತೇ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು. ಆದರೆ ದುರಂಧರ್ ಯಾವಾಗ ಬರುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ. ಆದರೆ ದುರಂಧರ್ 2 ಅವತ್ತೇ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಎರಡು ಚಿತ್ರದ ಒಂದು ಯಾರೆಲ್ಲ ಇದ್ದಾರೆ ಅನ್ನೋಂಥ ಬಗ್ಗೆ ನೋಡ್ತಾ ಹೋದರೆ, ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ಲೇಡಿ ಆ್ಯಕ್ಟರ್ಸ್ಗಳು ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ. ಯಾರ್ಯಾರು ಇದ್ದಾರೆ ಅನ್ನೋಂಥದ್ರ ಬಗ್ಗೆ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲೂ ಕೂಡ ನಾವು ಇಷ್ಟೆಲ್ಲ ಬಜೆಟ್ ಕೂಡ ಇವತ್ತಿಗೆ ಅವರು ಎಷ್ಟು ಬಜೆಟಲ್ಲಿ ಈ ಸಿನಿಮಾವನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ದುರಂಧರಲ್ಲಿ ಸಾಕಷ್ಟು ತಾರಾಬಳಗವೇ ಇದೆ. ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳೆಲ್ಲರೂ ಕೂಡ ದುರಂಧರಲ್ಲಿ ಇದ್ದಾರೆ. ಅದು ಹಾಗಾಗಿ ದುರಂಧರ್ ಮೇಲೂ ಕೂಡ ಹೈಪ್ ಜಾಸ್ತಿ ಇದೆ. ಯಾಕಂದರೆ ಎಲ್ಲರೂ ಕೂಡ ಒಂದು ದೊಡ್ಡ ನಟರೇ ಆಗಿರೋದ್ರಿಂದ ದುರಂಧರ್ ಮೇಲೂ ಕೂಡ ಅಷ್ಟೇ ದೊಡ್ಡ ಒಂದು ಹೈಪ್ ಇದೆ. ಹಾಗಾಗಿ ಈ ದುರಂಧರ್ ಮತ್ತು ಈ ಟಾಕ್ಸಿಕ್ ಸಿನಿಮಾ ಎರಡು ಒಟ್ಟಾಗಿ ಬರೋದ್ರಿಂದ ಒಂದು ದೊಡ್ಡ ಕ್ಲಾಶ್ ಆಗ್ತಾಯಿದೆ. ಒಂದು ಎಲ್ಲರೂ ಕೂಡ ಯಾರಿಗೆ ಬೆಳಗ್ಗೆ ಯಾವ ಸಿನಿಮಾ ನೋಡೋದು, ಮಧ್ಯಾಹ್ನ ಯಾವ ಸಿನಿಮಾ ನೋಡ್ಬೋದು, ಇಲ್ಲ ಈ ಸಿನಿಮಾನ ಮೊದಲು ನೋಡ್ದ, ಇಲ್ಲ ಆ ಸಿನಿಮಾನ ಮೊದಲು ನೋಡ್ದ ಅನ್ನೋಂಥ ಕನ್ಫ್ಯೂಷನು ಎಲ್ಲರ ಹತ್ರ ಇದೆ. ಇವೆರಡು ಸಿನಿಮಾ ಒಂದು ಏನಂದರೆ, ಇವೆರಡೂ ಸಿನಿಮಾ ಕೂಡ ಕನ್ನಡದಲ್ಲಿ ಬರ್ತಾ ಇದ್ದಾವೆ. ಟಾಕ್ಸಿಕ್ ಇದ್ದರೂ ಕನ್ನಡದಲ್ಲಿ ಬರ್ತಾಯಿದೆ. ಆದರೆ ದುರಂಧರ್ 2 ಕೂಡ ಕನ್ನಡದಲ್ಲಿ ತರ್ತಾ ಇದ್ದಾರೆ. ಕನ್ನಡ, ಇಂಗ್ಲೀಷ್, ತಮಿಳ್, ಹಿಂದಿ ಎಲ್ಲ ಭಾಷೆಗಳಲ್ಲೂ ಕೂಡ ಡಬ್ ಮಾಡಿಬಿಡ್ತಾರೆ. ಹಾಗಾಗಿ ಎಲ್ಲ ಸಿನಿಮಾಗಳು ಕೂಡ ಒಂದು ನೋಡೋದಕ್ಕೆ ಸಾಕಷ್ಟು ಕಾಯ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ಟಾಕ್ಸಿಕ್ ಸಿನಿಮಾ ನನ್ನ ಪ್ರಕಾರ ಟಾಕ್ಸಿಕ್ ಸಿನಿಮಾಕ್ಕೆ ಹೆಚ್ಚಾಗಿ ಹೈಪ್ ಇರುತ್ತೆ. ಯಾಕಂದರೆ ಮುಂಚೆ ಹೇಗಿದ್ರು ದುರಂಧರ್ 1 ನೋಡಿದಾರಲ್ಲ, ಅವರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ದುರಂಧರ್ 2ಗೆ ಹೋಗಬೇಕು ಅಂತ ಜಾಸ್ತಿ ಇದು ಮಾಡ್ತಾರೆ. ಕನ್ನಡದಲ್ಲಿ ಮಾತ್ರ ಟಾಕ್ಸಿಕ್ಗೆ ಹೆಚ್ಚಾಗಿ ಬೆಂಬಲ ಸಿಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಕನ್ನಡದಲ್ಲಿ ಯಶ್ ಸಣ್ಣ ಒಂದು ಧಾರಾವಾಹಿಯಲ್ಲಿ ನಟಿಸ್ತಿದ್ದಂತಹ ವ್ಯಕ್ತಿ ಇವತ್ತು ಯಾವ ಮಟ್ಟಿಗೆ ತಲುಪಿದ್ರು ಅಂತ ಗೊತ್ತಿದೆ ನಿಮಗೆ. ಇವತ್ತು ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸ್ಗಳಲ್ಲಿ ಬರ್ತಾರೆ. ಟಾಪ್ 5 ತಗೊಂಡೋದ್ರೆ ಯಶ್ ಅವರು. ಸೊ ಇವತ್ತಿಗೂ ಕೂಡ 3 ಸಿನಿಮಾ ಇದು ಅವ್ರದ್ದು 3ನೇ ಸಿನಿಮಾ. ಅಂದರೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮಾಡ್ತಾ ಇರ್ತಕ್ಕಂತಹ 3ನೇ ಸಿನಿಮಾ. ಒಂದು 3 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಬೇರೆ ಮೂವಿಗಳನ್ನು ಮಾಡಿಲ್ಲ. ಅವರು KGF 1 ಮಾಡಿದಾಗಿಂದ KGF 2ನ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಮಾಡಬೇಕು ಅಂತ ಮಾಡಿದರು. ಅದೇ ರೀತಿ ಈಗ ಟಾಕ್ಸಿಕ್ನ ಈ KGF 1 KGF 2ಗಿಂತನೂ ಇನ್ನೊಂದು ಲೆವೆಲಿಗೆ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಹಾಗಾಗಿ ಸಾಕಷ್ಟು ಅವ್ರ ಮೇಲೆ ಒಂದು ರೀತಿ ನಂಬಿಕೆ ಇದೆ. ಏನಂದರೆ, ಇನ್ನೊಂದು ವಿಚಾರ ಏನಂದರೆ, ಒಂದು 3 ತಿಂಗಳು ಯಾವುದೇ ಸಿನಿಮಾ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂದರೆ ಇವತ್ತು ಎಲ್ಲರೂ ಕೂಡ ಮರೆತು ಬಿಡ್ತಾರೆ. ಅಂಥದ್ರಲ್ಲಿ
ಯಶ್ ಅವರು ಸುಮಾರು 3 ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಬರೀ ಟಾಕ್ಸಿಕ್ ಮೇಲೆ ತಮ್ಮ ಎಲ್ಲ ಹೈಪನ್ನು ಕೂಡ ತಮ್ಮ ಎಲ್ಲ ಪ್ರತಿ ಕ್ಷಣವನ್ನು ಕೂಡ ಟಾಕ್ಸಿಕ್ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಸಿನಿಮಾ ಇನ್ನೊಂದು ನೆಕ್ಸ್ಟ್ ಲೆವೆಲ್ಲಿಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಕುತೂಹಲ ಇದೆ. ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ಸಿನಿಮಾ ತೆಗೆದಿರ್ತಾರೆ ಏನೋ ಅನ್ನೋದ್ರ ಬಗ್ಗೆ. ನೀವು ಕೂಡ ಈ 2 ಸಿನಿಮಾದಲ್ಲಿ ಯಾವುದನ್ನು ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ಕೆಳಗೆ ಕಮೆಂಟ್ ಬಾಕ್ಸನ್ನು ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.